ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರದಲ್ಲಿ ಸರ್ಕಾರಿ ಬಾಲಕಿಯರ ಮೆಟ್ರಿಕ್ ನಂತರದ ವಸತಿ ನಿಲಯದ ಅವ್ಯವಸ್ಥೆ ಖಂಡಿಸಿ ಹಾಸ್ಟೆಲ್ ಮುಂಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಹಾಗೂ ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದರು. ಭಾರತ್ ಮಾತಾ ಕಿ ಜೈ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ರಸ್ತೆ ಬೇಕು, ಬೇಕೇ ಬೇಕು ರಸ್ತೆ ಬೇಕು, ಬೇಕೇ ಬೇಕು ರಸ್ತೆ ಬೇಕು. ರಸ್ತೆ ದುರಸ್ತಿ ಮಾಡೋ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ, ರಸ್ತೆ ದುರಸ್ತಿ ಮಾಡೋ ನಗರಸಭೆಗೆ ಹೇಳಿ ಧಿಕ್ಕಾರ, ರಸ್ತೆ ದುರಸ್ತಿ ಮಾಡದ ನಗರಸಭೆಗೆ ಹೇಳಿ ಧಿಕ್ಕಾರ, ವಿದ್ಯಾರ್ಥಿಗಳಿಗೆ ತೊಂದರೆ ನೀಡಿದ್ರು ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ, ವಿದ್ಯಾರ್ಥಿಗಳ ಜೀವನದ ಚೆಲ್ಲಾಟ ಆಡುತ್ತಿರೋದು ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರದಲ್ಲಿರುವ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಮುಂಭಾಗದ ರಸ್ತೆ ದುರಸ್ತಿ ಹಾಗೂ ಬೀದಿ ದೀಪ ಅಳವಡಿಸುವಂತೆ ಹಾಗೂ ಇಲ್ಲಿನ ವಿದ್ಯಾರ್ಥಿಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕಾಗಿ ಒತ್ತಾಯಿಸಿದ್ದಾರೆ. ನೋಡಿ, ಹಾಸ್ಟೆಲಲ್ಲಿ ಒಂದು ಸ್ಟ್ರೀಟ್ ಲೈಟು ಇಲ್ಲ. ಈ ಪಾಪ ಈ ಹಾಸ್ಟೆಲಲ್ಲಿ ಇರೋ ಹುಡುಗಿರೆಲ್ಲ ಓಡಾಡಕ್ಕೆ ಮನೆಯಲ್ಲೇ ಲೈಟ್ ಹಾಕ್ಬೇಕು ನಾವು. ನೋಡಿ, ಎಲ್ಲಾರು ಇದೆಯಾ? ಗರ್ಲ್ಸ್ ಹಾಸ್ಟೆಲ್ ಇದು, ಜಿಲ್ಲಾ ಪಂಚಾಯತ್ ಇದು. ನೋಡಿ, ಊಟ ಎಲ್ಲ ತಗೊಂಡು ಹೋಗ್ತಿರ್ತಾರೆ. ನೋಡಿ, ಬೇಕೇ ಬೇಕು ನ್ಯಾಯ ಬೇಕು, ಎಲ್ಲಿಯವರೆಗೂ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬರಲೇಬೇಕು ಬರಲೇಬೇಕು, ಜಿಲ್ಲಾಧಿಕಾರಿ ಬರಲೇಬೇಕು, ಬರಲೇಬೇಕು ಬರಲೇಬೇಕು, ಜಿಲ್ಲಾಧಿಕಾರಿ ಬರಲೇಬೇಕು. ಬಿಜೆಪಿ ಮಹಿಳಾ ಮೋರ್ಚಾದ ಮುಖಂಡರಾದ ಜಸಿಂತಾ ಅನಿಲ್ ಕುಮಾರ್ ಅವರು ಮಾತನಾಡಿ, ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕಾಗಿ ಒತ್ತಾಯಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣ, ಇದೊಂದು ಬಾಲಕಿಯರು, ಯಾಕಂದರೆ ಹೆಣ್ಣು ಮಕ್ಕಳಿಗೆ ಈಗ ರಕ್ಷಣೆ ಹೇಗೆ ಸಿಗ್ತಾ ಇದೆ ಅಂತ ನಮ್ಮೆಲ್ಲರಿಗೂ ತಿಳಿದಿರುವ ವಿಚಾರ. ಯಾಕಂದರೆ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯೆ ತನ್ನ ಕೆಲಸ ಮುಗಿಸ್ಕೊಂಡು ರೆಸ್ಟ್ ಅಂತ ಕಾನ್ಫರೆನ್ಸ್ ಕಾಲ್ಗೆ ಕೂತಾಗ ಅಲ್ಲೂ ಸಹ ಅತ್ಯಾಚಾರ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ಅಂಕಿತಾ, ಮುಖಂಡರಾದ ತುಡಕೂರು ಮಂಜುನಾಥ್, ಯುವ ಮೋರ್ಚಾದ ಅಧ್ಯಕ್ಷರಾದ ಸಂತೋಷ್ ಕೋಟ್ಯಾನ್, ಸೀತಾರಾಮ್ ಬರಣ್ಯ, ಹಿರೇಮಗಳೂರು ಕೇಶವ, ಬಸವರಾಜ್, ಸಚಿನ್, ಪುನೀತ್ ಮುಂತಾದವರು ಭಾಗಿಯಾಗಿದ್ದರು.